ನೀವು ಭೀಮನ ಅಮಾವಾಸ್ಯೆಯನ್ನು ಸರಳವಾಗಿ ಮಾಡ್ತಕ್ಕಂಥ ಕೆಲವು ವಿಷಯಗಳನ್ನ ಹೇಳ್ತೀನಿ ಈ ದಿನ. ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ನಾಳೆ ಬರ್ತಕ್ಕಂಥ ಭೀಮನ ಅಮಾವಾಸ್ಯೆಯ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಯೋಕ್ಕೆ ಇಷ್ಟಪಡ್ತೀನಿ. ಈ ನಾಳೆ ಬರ್ತಕ್ಕಂಥ ಜ್ಯೋತಿರ್ಭೀಮೇಶ್ವರ ವ್ರತನ ಎಲ್ಲ ಮಹಿಳೆಯರು ಕೂಡ ಸುಮಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಕೆಲವು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಾಳೆ ನೀವು ಭೀಮನ ಅಮಾವಾಸ್ಯೆಯನ್ನು ಸರಳವಾಗಿ ಮಾಡ್ತಕ್ಕಂಥ ಕೆಲವು ವಿಷಯಗಳನ್ನ ಹೇಳ್ತೀನಿ ಈ ದಿನ. ಈ ಭೀಮನ ಅಮಾವಾಸ್ಯೆಯನ್ನು ವ್ರತಸಟಿಕಾದಲ್ಲಿ ಸಂಪೂರ್ಣವಾಗಿ ಪೌರಾಣಿಕವಾಗಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಕೂಡ ನೀವು ಗೊತ್ತಿರೋ ಅಂಥವ್ರು ಮಾಡಬಹುದು. ಅದು ತುಂಬ ಸಮಯ ಬೇಕಾಗುತ್ತೆ, ತುಂಬ ಅದಕ್ಕೆ ಅನುಭವ ಬೇಕಾಗುತ್ತೆ, ಅದನ್ನು ಬೇರೆಯವರಿಂದ ನೋಡಿ ಕಲಿಬೇಕಾಗುತ್ತೆ. ನೀವು ಕಲ್ತು ಕೂಡ ಮಾಡ್ಬೋದು. ಈಗ ನಾವು ಕೂಡ ಎಲ್ಲರೂ ಕೂಡ ಮಾಡಬೇಕು, ಮನೆಯಲ್ಲಿ ನಾನು ಕೂಡ ಮಾಡಬೇಕು ಅನ್ನೋಂಥವ್ರು ನಾಳೆ ಸರಳವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಅಮಾವಾಸ್ಯೆಗಳು ವರ್ಷದಲ್ಲಿ ಬರ್ತವೆ ಹೋಗ್ತವೆ, ಆದರೆ ನಾಳೆ ಬರ್ತಕ್ಕಂಥ ಈ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಲೇ ಪ್ರಸಿದ್ಧವಾಗಿ ಇದನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಮಹಿಳೆಯರು. ಉತ್ತರ ಭಾರತದಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಮೈಸೂರು ಹಳೆ ಮೈಸೂರು ವಿಭಾಗದಲ್ಲಿ ಅಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇನ್ನೂ ಕೆಲವು ಕರ್ನಾಟಕದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅವರ ಮನೆ ಅಭ್ಯಾಸಕ್ಕೆ ತಕ್ಕಂತೆ ಮಾಡ್ತಾರೆ. ಇದು ಹೀಗೆ ಮಾಡಬೇಕು, ಇದೇ ಸರಿ ಅಂತ ಹೇಳೋ ಅಂಥದ್ದು ಏನಿಲ್ಲ. ಇದು ಅವರವ್ರಿಗೆ ತಕ್ಕಂತೆ ಮಾಡ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಬರುತ್ತೆ ಅಂದರೆ, ನಮ್ಮ ಗಂಡಂದಿರಿಗೆ ಆಯುಷು ಆರೋಗ್ಯ ಕೊಡು ಅಂತ ಆ ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಕ್ಕಂಥದ್ದು. ನನ್ನ ಮುತ್ತೈದೆ ಭಾಗ್ಯ ಕೊಡು, ನನ್ನ ಗಂಡನಿಗೆ ಆಯುಷು ಆರೋಗ್ಯ ಕೊಡು ಅಂತ ಕೇಳ್ತಕ್ಕಂಥದ್ದು. ಹಾಗೂ ತಂದೆ ತಾಯಿ ಮನೆ, ಹುಟ್ಟಿದ ಮನೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಐಶ್ವರ್ಯವಂತರಾಗಲಿ ಅಂತ ಕೇಳ್ತಕ್ಕಂಥದ್ದು ಇದು ಸಂಪ್ರದಾಯವಾಗಿದೆ. ಅಂದರೆ ಹುಟ್ಟಿದ ಮನೆ ಹಾಗೂ ನಾವು ಹೋದ ಮನೆಯಲ್ಲಿ ಎರಡೂ ಕಡೆಯೂ ಕೂಡ ಸಮೃದ್ಧಿಯಾಗಿ ಸಂತೋಷವಾಗಿ ಚೆನ್ನಾಗಿ ಇರಬೇಕು ಅಂತ ಕೇಳಿಕೊಂಡು ಮಾಡ್ತಕ್ಕಂಥ ಹಬ್ಬ ಇದು. ಯಾಕೆ ಅಂತಂದರೆ, ವ್ರತಸಟಿಕಾದಲ್ಲಿದೆ, ಬಡವರಾಗಿದ್ದಂಥ ಆ ಬ್ರಾಹ್ಮಣ ಆ ಕುಟುಂಬದಲ್ಲಿ ಒಬ್ಬಳು ಬ್ರಾಹ್ಮಣ ಕುಟುಂಬದ ಹೆಣ್ಮಗಳನ್ನ ರಾಜಕುಮಾರ ಸತ್ತ ಹೆಣವನ್ನು ಮದುವೆ ಮಾಡಿ ಅವಳು ರಾತ್ರಿಯೆಲ್ಲ ಮಳೆ ಬಂದು ಬಿಟ್ಟೋದಂಥ ಕಾಲದಲ್ಲಿ ಅವಳು ಪಾರ್ವತಿ ಪರಮೇಶ್ವರನ ಪೂಜೆ ಮಾಡಿ ಅವಳ ಆಯುಷನ್ನು ಪಡ್ಕೊಳ್ತಾರೆ. ಅದರಿಂದ ಅವಳಿಗೆ ತಂದೆ ಮನೆಗೆ ಐಶ್ವರ್ಯ ಸಿಗುತ್ತೆ. ಅರ್ಧ ರಾಜ್ಯ ಕೊಟ್ಟು ಅವರು ಐಶ್ವರ್ಯ ಕೊಡ್ತಾರೆ ರಾಜ, ಅವಾಗ ಐಶ್ವರ್ಯವಂತರಾಗ್ತಾರೆ. ಆ ಪ್ರತ್ಯೇಕವಾಗಿ ತಂದೆ ಮನೆಯವರು ಶ್ರೀಮಂತರಾಗ್ತಾರೆ, ಗಂಡನೂ ಆಯುಷ್ಯವಂತನಾಗ್ತಾನೆ. ಎರಡೂ ಕಡೆ ಕುಟುಂಬಗಳು ಕೂಡ ತುಂಬ ಚೆನ್ನಾಗಿ ಇರ್ತಾರೆ. ಹಾಗಾಗಿ ಅದರದ್ದು ಒಂದು ಪ್ರತ್ಯೇಕವಾಗಿ ನಮ್ಮ ಹೆಣ್ಮಕ್ಳುಗಳು ಈ ರೀತಿಯಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ತರಲಾಗಿದೆ ಸಂಪ್ರದಾಯದಲ್ಲಿ. ನಮ್ಮ ಸನಾತನ ಸಂಸ್ಕಾರದಲ್ಲಿ ಇದನ್ನು ಅಳವಡಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ನಾವು ಏನು ಕೇಳ್ಕೊಳ್ತೀವಿ ಅವತ್ತು ನಮ್ಮ ಆಲೋಚನೆಗಳು ಇಂಟೆನ್ಷನ್ ಏನಿರುತ್ತೆ, ನಾವು ಗಂಡಂದಿರು ಆಯುಷ್ಯ ಆರೋಗ್ಯ ಕೊಡಬೇಕು, ತಂದೆ ಮನೆ ಚೆನ್ನಾಗಿರಬೇಕು ಅಂತ ಕೇಳುವಂಥದ್ದು ಒಂದು ಪದ್ಧತಿಯಾಗಿರೋದ್ರಿಂದ ಇದನ್ನು ನೀವು ಜ್ಯೋತಿರ್ಭೀಮೇಶ್ವರ ಅಂದರೆ ಜ್ಯೋತಿ ಸ್ವರೂಪದಲ್ಲಿ ಆ ಶಿವನನ್ನು ಶಿವನಿಗೆ ಸಾವಿರಾರು ಹೆಸರುಗಳಿರೋದ್ರಿಂದ ಭೀಮೇಶ್ವರನ ಹೆಸರಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ನಾಳೆ ದಿನ ಸರಳವಾಗಿ ಮಾಡ್ತೀನಿ ನಾನು ಅಂಥವರು ನೀವು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದರಲ್ಲಿ 2 ದೀಪದ ಕಂಬಗಳನ್ನ ಇಟ್ಟು, ಒಂದು ಪಾರ್ವತಿ ಒಂದು ಪರಮೇಶ್ವರ ಎಂದು ಸಂಕಲ್ಪ ಮಾಡಿಕೊಂಡು ಆ ದೀಪದ ಕಂಬಕ್ಕೆ ಒಂದು ಬಿಳಿ ವಸ್ತ್ರ, ಒಂದು ಶಲ್ಯವನ್ನು ಹಾಕಿ, ಇನ್ನೊಂದಕ್ಕೆ ಒಂದು ಬ್ಲೌಸ್ ಪೀಸ್ನ ಇಟ್ಟು, ಗೆಜ್ಜೆ ವಸ್ತ್ರ ಇಟ್ಟು ಆ ಜ್ಯೋತಿನ ನೀವು ಬೆಳಗಿಸಿ ಅದಕ್ಕೆ ನೀವು ಶಿವನ ಅಷ್ಟೋತ್ರ ಹಾಗೂ ಪಾರ್ವತಿ ಅಷ್ಟೋತ್ರ ಎರಡನ್ನೂ ಕೂಡ ಹೇಳಿ ನೀವು ದಿನನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ನೈವೇದ್ಯವನ್ನು ಅರ್ಪಿಸಿ ಮಾಡ್ತಕ್ಕಂಥದ್ದು ಇದು ಪದ್ಧತಿ. ಇಷ್ಟು ಮಾಡಿದ್ರೆ ನೀವು ಹೂವು ಹಣ್ಣು ನೈವೇದ್ಯ ಎಲ್ಲವನ್ನು ಇಟ್ಟು ಮಾಡಿದ್ರೆ ಸಾಕು. ಹಾಗೂ ಇದಕ್ಕೆ ಕಡುಬನ್ನು ನೀವು ನೈವೇದ್ಯ ಮಾಡ್ಬೋದು. ಹಾಗೂ ಲಾಡು ಬರುತ್ತೆ, ಲಡ್ಡು ಅಂತ, ಆ ಲಡ್ಡನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು. ಕೆಲವು ಸಂಪ್ರದಾಯಗಳಲ್ಲಿ ಕಡುಬಿನೊಳಗೆ
ಕಾಸಿಟ್ಟು ಅದರೊಳಗೆ ಕಡಲೆಕಾಳುಗಳು ಇಟ್ಟು ನೆನೆಸಿದ ಕಡಲೆಕಾಳು ಇಟ್ಟು ಕಾಸಿಟ್ಟು ಅದನ್ನು ಅಣ್ಣ ತಮ್ಮಂದಿರ ಕೈಯಲ್ಲಿ ಒಡಿಸಿ ಮಾಡ್ತಕ್ಕಂಥ ಪದ್ಧತಿನೂ ಕೂಡ ಇದೆ. ಯಾಕೆಂದರೆ ಆ ಕಾಸನ್ನು ಒಡೆದು ಅವರು ಕೊಟ್ಟಾಗ, ತಂದೆ ಮನೆಗೆ ಕೊಟ್ಟಾಗ, ಅಣ್ಣ ತಮ್ಮಂದಿರಿಗೆ ಕೊಟ್ಟಾಗ ಆ ಅಣ್ಣ ತಮ್ಮಂದಿರ ಮನೆ, ತಂದೆ ತಾಯಿ ಮನೆ ಐಶ್ವರ್ಯವಂತರಾಗಿರ್ತಾರೆ ಅನ್ನೋ ಯಾವುದು ವ್ರತ ಇದೆ, ಪೌರಾಣಿಕ ವ್ರತ ಇದೆ, ಅದರ ಸಂಪ್ರದಾಯದ ಪ್ರಕಾರ ಅವರು ಅಣ್ಣ ತಮ್ಮಂದಿರಿಗೆ ಕೊಡ್ತಾರೆ ಆ ಕಾಸನ್ನು. ಅವರು ಶ್ರೀಮಂತರಾಗಿರ್ತಾರೆ ಅನ್ನೋ ಒಂದು ಪದ್ಧತಿ ಮೂಲಕ ಈ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಹಾಗೂ ಮಾಡ್ಬೋದು, ಈ ರೀತಿಯಾಗೂ ಮಾಡ್ಬೋದು. ಸರಳವಾಗಿ ಮಾಡ್ತೀನಿ ಅಂದರೆ ಬೇರೆ ಏನೂ ಇಲ್ಲ. ಒಂದು ತಟ್ಟೆ ಒಳಗೆ ಅಕ್ಕಿ ಇಟ್ಕೊಳ್ಳಿ, 2 ದೀಪದ ಕಂಬಗಳನ್ನ ಇಟ್ಟು ಅದ್ರ ಮುಂದೆ ನಿಮ್ಮ ಹತ್ರ ಈಶ್ವರ ಪಾರ್ವತಿ ಫೋಟೋ ಇದ್ದರೆ ನಿಮ್ಮ ಭಾವನೆಗೆ ತಕ್ಕ ಏಕಾಗ್ರತೆ ಬರಲಿಕ್ಕೋಸ್ಕರ, ಇನ್ನೂ ಭಕ್ತಿ ಹೆಚ್ಚಾಗಲಿಕ್ಕೋಸ್ಕರ ನೀವು ಈಶ್ವರ ಪಾರ್ವತಿ ಫೋಟೋ ಇಟ್ಟು ಕೂಡ ನೀವು ಮಾಡ್ಕೋಬೋದು. ಅದಿಲ್ಲ ಅಂತಂದ್ರೂ ಒಂದು ಮಣೆ ಮೇಲೆ ಈ ಒಂದು ತಟ್ಟೆ ಇಟ್ಟು ಅಕ್ಕಿ ಇಟ್ಟು ಅದರಲ್ಲಿ 2 ದೀಪದ ಕಂಬಗಳನ್ನ ಇಟ್ಟು ಅದನ್ನು ಅಲಂಕಾರ ಮಾಡಿಕೊಂಡು ನೀವು ಅದರಲ್ಲಿ ಪಾರ್ವತಿಯ ಸ್ತೋತ್ರ, ಶಿವನ ಸ್ತೋತ್ರವನ್ನು ಹೇಳಿ ನೀವು ನೀವು ಹೇಗೆ ಮಾಡ್ತಿರೋ ಮಂಗಳಾರತಿ, ಧೂಪ, ದೀಪ, ನೈವೇದ್ಯ ಎಲ್ಲವನ್ನು ಇಟ್ಟು ಅರ್ಪಣೆ ಮಾಡಿ ನೀವು ಪೂಜೆ ಮಾಡ್ತಕ್ಕಂಥದ್ದು. ನಂತರದಲ್ಲಿ ನಿಮ್ಮ ಗಂಡನಿಗೆ ನಮಸ್ಕಾರ ಮಾಡಿ ಅವರಿಗೆ ಆಶೀರ್ವಾದ ಮಾಡ್ಕೊಳ್ಳೋವಂಥದ್ದು. ಹಾಗೂ ತಾಯಿ ತಂದೆ ಮನೆಗೆ ಹೋಗಿ, ಹತ್ರದಲ್ಲಿದ್ದರೆ ತಾಯಿ ತಂದೆ ಮನೆಗೆ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅಥವಾ ನಿಮ್ಮ ತಾಯಿ ತಂದೆಗಳು ಇಲ್ಲ ಅಂತಂದ್ರೂ ನೀವು, ಈಗಂತೂ ಮೊಬೈಲ್ ಇದೆ, ವಿಡಿಯೋಗಳನ್ನ ಮಾಡಿ ಮೊಬೈಲ್ನಲ್ಲಿ ಅವರ ತಾಯಿ ತಂದೆಗಳ್ನ ಕೂಡ ಆಶೀರ್ವಾದ ತಗೊಳ್ಳೋ ಅಂಥದ್ದು ಇದು ಪದ್ಧತಿ. ಇಷ್ಟು ಮಾಡಿದ್ರೆ ಸಾಕು, ನೀವು ಭೀಮೇಶ್ವರ ವ್ರತನ ಕೂಡ ಸಂಪೂರ್ಣವಾಗಿ ಮಾಡಿದ ರೀತಿಯಲ್ಲೇ ಆಗುತ್ತೆ. ತುಂಬ ಸಂಪ್ರದಾಯವಾಗೇ ಮಾಡಿದ್ರೆ ಮಾತ್ರ ಅಂತ ನಮಗೆ ಇದಾಗೋದು, ನಮ್ಮ ಕೈಲಾಗಲ್ಲ ಅನ್ನೋದೇನಿಲ್ಲ ಫ್ರೆಂಡ್ಸ್. ನೀವು ಈ ರೀತಿಯಾಗೂ ಮಾಡ್ಬೋದು. ಮುಖ್ಯವಾಗಿ ನೀವು ತಾಯಿ ಮನೆ, ತಂದೆ ಮನೆ ಎರಡೂ ಕೂಡ ಇವತ್ತು ಸಮೃದ್ಧಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿ ಈಶ್ವರ ಪಾರ್ವತಿನಲ್ಲಿ ನೀವು ಸಂಕಲ್ಪ ಇಟ್ಟು ಬೇಡಿಕೊಂಡು ಅವರಿಗೆ ಒಂದು ಸಣ್ಣ ಸೇವೆ ಮಾಡಿದ್ರೆ ಸಾಕು, ನಿಮಗೆ ಖಂಡಿತ ಎಲ್ಲ ಆಶೀರ್ವಾದ ಮಾಡುತ್ತೆ. 2 ಕಡೆನೂ ನೀವು ಒಳ್ಳೆಯದಾಗಲಿ ಅಂತ ಆಲೋಚನೆ ಮಾಡಿದ್ರೆ ಸಾಕು, ನಿಮಗೆ ಆ ಪಾಸಿಟಿವ್ ಎನರ್ಜಿನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಈ ವಿಶ್ವಶಕ್ತಿಯಿಂದ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗಿ ಆಶೀರ್ವಾದ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಳವಾಗಿ ಚಿಕ್ಕದಾಗಿ ನಾಳೆ ಭೀಮ್ನ ಅಮಾವಾಸ್ಯೆನ ಹೇಗೆ ಮಾಡ್ಬೋದು ಅಂತ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.